ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇನ್ನೊಂದು ವಾರ ಮಾತ್ರ ಬಾಕಿ ಇರಿ ಅಷ್ಟೇ. ನಮ್ಮ ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ನಾಟ್ಯ ಸಾರ್ವಭೌಮ, ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಅಡ್ವಾನ್ಸ್ ಆಗಿ ಒಂದು ವಾರದ ಮುಂಚೆಯಾಗಿ ನನ್ನ ಪ್ರೀತಿಯ ಶಿವಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ, ಶಿವಣ್ಣನ ಕೆಲವೊಂದು ಚಿತ್ರಗಳು ಮಾಹಿತಿಗಳನ್ನ ನಿಮಗೆ ನಾನಿವತ್ತು ಹೇಳ್ತಾ ಬರ್ತೀನಿ. ವಿಶೇಷವಾದ ಮಾಹಿತಿಗಳು, ಒಂದೊಂದು ಚಿತ್ರದಲ್ಲಿ ಒಂದೊಂದು ವಿಶೇಷವಾದ ಮಾಹಿತಿಗಳನ್ನ ನಾನು ತೆಗೆದು ನಿಮಗೆ ತೋರಿಸ್ತೀನಿ. ಬನ್ನಿ, ಇವತ್ತಿನ ವಿಶೇಷ ಚಿತ್ರ ಶಿವಣ್ಣಂದು ಯಾವುದು ನೋಡೋಣ. ಆದರೆ ಏನೇನು ಮಾಹಿತಿ ಇದೆ ನೋಡೋಣ. ಅದಕ್ಕೂ ಮೊದಲು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ತಿಳಿಸಿ. ಈ ಚಿತ್ರಕ್ಕೂ ರಜನಿಕಾಂತ್ ಅವ್ರಿಗೂ ಚಿತ್ರಕ್ಕೂ ಸಂಬಂಧ ಇದೆ. ಏನದು ಹೇಳ್ತೀನಿ ಕೇಳಿ. ಶಿವಣ್ಣ ಅಭಿನಯದ ಸೂಪರ್ ಹಿಟ್ ಚಿತ್ರ, 28 ವಾರಕ್ಕೂ ಅಧಿಕ ಓಡಿದಂಥ ಚಿತ್ರ, ಶ್ರೀ ವೈಷ್ಣವಿ ಮೂವೀಸ್ ಕಂಬೈನ್ಸ್ನಲ್ಲಿ ಬಂದಂಥ ಪದ್ಮಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅರ್ಪಿಸುವ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ನಟಿಸಿರುವ, ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದಲ್ಲಿ ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಬಂದಂಥ ಸೂಪರ್ ಹಿಟ್ ಚಿತ್ರ ರಣರಂಗ. ಹೆಸರೇ ಎಷ್ಟು ಜೋಶಲ್ಲಿ ಐತಲ್ಲಂದ್ರಿ. ಇನ್ನು ಪಿಕ್ಚರ್ ಹೆಂಗಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ. 1988 ನವೆಂಬರ್ 24ನೇ ತಾರೀಕು ಈ ಚಿತ್ರ ಬಿಡುಗಡೆಯಾಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಇಮೇಜ್ ತಂದುಕೊಟ್ಟ ಚಿತ್ರ ಇದು. ಮಾಸ್ ಇಮೇಜನ್ನೇ ಶಿವಣ್ಣಗೆ ತಂದುಕೊಟ್ಟ ಚಿತ್ರ. ಅಲ್ಲಿವರೆಗೂ ಶಿವಣ್ಣ ಲವರ್ ಬಾಯ್ ಆಗಿ ಮಾಡಿದ್ರು, ಮತ್ತು ಅದರ ನಂತರ ಪೌರಾಣಿಕ ಪಾತ್ರದಲ್ಲಿ ಒಂದು ಮಾಡಿದ್ರು. ಈ ಪೌರಾಣಿಕ ಪಾತ್ರ ಲವರ್ ಬಾಯ್ಗೆ ಅಷ್ಟೇ ಶಿವಣ್ಣ ಸೀಮಿತ ಅಂತಿದ್ದವ್ರ ಬಾಯಿಗೆ ಶಿವಣ್ಣ ಕೊಟ್ಟ ಏಟು ಯಾವ ಥರ ಸಖತ್ತ ಬಂತ್ರಿ ಪಿಕ್ಚರು. ಶಿವಣ್ಣ ಅಭಿನಯ ಅಂತೂ ಮಾತಾಡೋಂಗೇ ಇಲ್ಲ. ರಣರಂಗ ಮಾಸ್ ಎಂಟ್ರಿ ಶಿವಣ್ಣಂದು, ಆ ಕೂದಲು ಸ್ಟೈಲು ಅಬ್ಬಬ್ಬಬ್ಬ ಸಖತ್ರಿ. ಅದರಲ್ಲೂ ನಿಮಗೆ ಚಿತ್ರ ಅನೌನ್ಸ್ಮೆಂಟ್ ಆಗಬೇಕಾದ್ರೆ ನಿಮಗೆ ಈ ಜೇಡ್ರ ಬಲೆ ಮಧ್ಯೆ ಶಿವಣ್ಣ ಹಿಂಗೆ ಹಿಡ್ಕೊಂಡು ನಿಂತಿರೋ ಥರ ಆ ಪೋಸ್ಟ್ರ್ ಬಿಟ್ಟ ನೋಡಿ, ಜನ ಅವಾಗಲೇ ಅರ್ಧ ಹುಚ್ಚರಾಗೋಗ್ಬಿಟ್ರು ಆ ಪಿಕ್ಚರ್ ನೋಡೋಕ್ಕೆ. ಆ ಶಿವಣ್ಣನ ಹೇರ್ ಸ್ಟೈಲು, ಇದು ಪೋಸ್ಟು ಏನು ಸಖತ್ತಾಗಿತ್ತು ಗೊತ್ತೇನ್ರಿ. ಅಪರ್ಣ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆ ಆಯಿತು. ಅಪರ್ಣ, ಗೀತಾಂಜಲಿ, ನವರಂಗು ಮತ್ತು ಉಮಾ, ಶಾಂತಲ ಈ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಿ 28 ವಾರಗಳು ಪ್ರದರ್ಶನ ಕಂಡಿತು. ಈ ಚಿತ್ರದಲ್ಲಿ ಶಿವಣ್ಣ, ಸುಧಾರಾಣಿಯವರು, ಬಾಲಕೃಷ್ಣ ಅವರು, ಹಿರಿಯ ನಟ ಬಾಲಕೃಷ್ಣ ಅವ್ರ ಜೊತೆ ಶಿವಣ್ಣ ಅಭಿನಯಿಸಿದ್ದು ಒಂದು ವಿಶೇಷ ಈ ಚಿತ್ರದ್ದು. CR ಸಿಂಹ ಅವರಿದ್ದಾರೆ, ತೂಬು ಶ್ರೀನಿವಾಸ್ ಅವರಿದ್ದಾರೆ, ಆನಂತರ ಸುಂದರ್ ಕೃಷ್ಣ ಅರಸು, ಮತ್ತು ಧೀರೇಂದ್ರ ಗೋಪಾಲು, ಸತ್ಯಜೀತು, ಜಗ್ಗೇಶು, ಅರವಿಂದು ಹಿರಿಯ ಕಲಾವಿದರ ಜೊತೆ ಶಿವಣ್ಣ ಈ ಚಿತ್ರದಲ್ಲಿ ಅಭಿನಯಿಸಿದರು. ಬಾಲಕೃಷ್ಣ ಅವ್ರ ಜೊತೆ ಅಭಿನಯಿಸೋದೇ ಒಂದು ಸೌಭಾಗ್ಯ. ಶಿವಣ್ಣವರು ಬಾಲಕೃಷ್ಣ ಅವ್ರ ಜೊತೆ ಮತ್ತು ಧೀರೇಂದ್ರ ಗೋಪಾಲ್ ಅವ್ರ ಜೊತೆ, ಸುಂದರ್ ಕೃಷ್ಣ ಅರಸು ಅವ್ರ ಜೊತೆ ಈ ಚಿತ್ರದಲ್ಲಿ ನಟಿಸಿದರು. ಈ ಚಿತ್ರ ಬರೋಕ್ಕೆ ಮೊದಲೇ ಇದು ಬಂದಿತ್ತು, ಅದಪ್ಪ ರಣಧೀರ. ಈ ರಣಧೀರ ಬಂದಾಗ ಈ ಚಿತ್ರದಲ್ಲಿ ಆ ರಣಧೀರದಲ್ಲಿದ್ದಂಥ 4 ಜನ ರೋಲ್ಗಳಲ್ಲಿ ಈ ಚಿತ್ರದಲ್ಲೂ ಹಾಕ್ಕೊಂಡ್ರು. ಅದರಲ್ಲೇ ಜಗ್ಗೇಶ್ ಅವರು ಸಹ ಒಬ್ಬರು. ಈ ಚಿತ್ರದಲ್ಲಿ ಜಗ್ಗೇಶ್ ಅವ್ರಿಗೆ ಬೇಡ, ಅವ್ರ ಪಾತ್ರ ಬೇಡ, ಅವ್ರ ಬದಲು ಬೇರೆಯವ್ರನ್ನ ಹಾಕೋಣ ಅಂತೆಲ್ಲ ಮಾತುಕತೆ ನಡೀತಿತ್ತಂತೆ. ಆಗ ನೇರವಾಗಿ ಜಗ್ಗೇಶ್ ಅವರು ಶಿವಣ್ಣನ ಹತ್ರ ಹೋಗಿ ಹೇಳಿದ್ರಂತೆ, ಅಣ್ಣ ಈ ಥರ ಈ ಚಿತ್ರದಲ್ಲಿ ನನಗೆ ಬೇಡ ಅಂತ ಇದ್ದಾರೆ, ನನಗೆ ಈ ಚಿತ್ರದಲ್ಲಿ ಪಾತ್ರ ಕೊಡಿ ಅಂತ ಬಿಟ್ಟು. ಆವಾಗ ಸಹ ಕಲಾವಿದರಾಗಿ ಜಗ್ಗೇಶ್ ಅವರು ಆಗ ತಾನೇ ಚಿತ್ರರಂಗಕ್ಕೆ ಬಂದಿದ್ದು ಅಂತ ಹೇಳಿದಾಗ ಶಿವಣ್ಣರೇ ಯಾಕಮ್ಮ ಏನಮ್ಮ ಏನಾಯಿತು ಇದರಲ್ಲೆಲ್ಲ ನೀನು ಅಭಿನಯಿಸ್ತೀನಿ ನಡಿಮ ಅಂತೇಳ್ಬಿಟ್ಟು ಇದು ಮಾಡಿ ಡೈರೆಕ್ಟ್ರಿಗೆ ಶಿವಣ್ಣವರು ಇಲ್ಲ ಆ ಪಾತ್ರಕ್ಕೆ ಜಗ್ಗೇಶ್ ಅವ್ರನ್ನ ಹಾಕೊಳ್ಳಿ ಅಂಥೇಳಿ ಜಗ್ಗೇಶ್ ಅವರಿಗೆ ಆ ಪಾತ್ರ ಕೊಡಿಸಿದ್ರು. ನೋಡಿ ಶಿವಣ್ಣಂಗೆ ಆಗಲೇ ಎಂಥ ಮನಸ್ಸಿತ್ತು ಅಂತ. ಇವರು ಚಿಕ್ಕ ಕಲಾವಿದ, ನಾನು ದೊಡ್ಡ ಕಲಾವಿದ,
ನಾನು ರಾಜ್ಕುಮಾರ್ ಅನ್ನೋ ಒಬ್ಬ ದೊಡ್ಡ ಮಹಾನ್ ಶಕ್ತಿಯ ಮಗ ಅನ್ನೋ ಏನೂ ದುರಾಂಕಾರ ಇಲ್ಲದೆ ನೀನು ಬಾಣಮ್ಮ, ನಾನು ಹೇಳ್ತೀನಿ ಡೈರೆಕ್ಟ್ರಿಗೆ ನೀನು ಮಾಡಮ್ಮ ಅಂತ ಕಲಾವಿದರಿಗೆ ಚಾನ್ಸ್ ಕೊಡ್ತಾಯಿದ್ದೆ ನೋಡಿ, ಅದು ಮಾನವೀಯತೆ, ಧರ್ಮ. ಈ ಥರ ಹಲವಾರು ಗುಣಗಳು ಶಿವಣ್ಣನ ಹತ್ರ ಇದೆ ಅಲ್ವಾ. ಈ ಚಿತ್ರದಲ್ಲಿ ಜಗ್ಗೇಶ್ ಅವರು ಅಭಿನಯಿಸಿದರು. ಈ ಚಿತ್ರದ ಕತೆ NT ಜಯರಾಮ್ ರೆಡ್ಡಿ ಅನ್ನೋರು ಬರೆದಿದ್ದು. ಅವ್ರು ಬರೆದಂಥ ಕಥೆನ ಚಿತ್ರಕಥೆ ಮಾಡಿ ನಿರ್ದೇಶನ ಮಾಡಿದ್ದು ವಿ ಸೋಮಶೇಖರ್ ಅವರು. ಸಂಗೀತ ನಮ್ಮ ಸಂಗೀತ ಬ್ರಹ್ಮ ಹಂಸಲೇಖ ಅವರು. ಏನ್ರಿ ಹಾಡುಗಳು. ಇವಾಗ ಜನೂರಿನ ಗಂಡು ಕಾಣಮ್ಮೋ, ತಡಿ 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 ಇವ ಪೋಳಿ ಹುಡುಗರ ಜಾತಿ ಅಲ್ಲಮ್ಮೋ, ಅದೊಂದು. ಆಮೇಲೆ ಹತ್ತೂರಲ್ಲಿ ನಿನ್ನಂಥ ಅದೊಂದು. ಆಮೇಲೆ ಇದ್ರ ಜೊತೆ ಅಣ್ಣವ್ರ ಹಾಡು, ಆಹಾ ಏನ್ರಿ ಹಾಡು ಅನ್ನೋರ್ದು. ಜಗವಿ ಒಂದು ರಣರಂಗ, ಅಬ್ಬಾ ಅದ್ಭುತವಾದ ಅಂಥ ಹಾಡು ಅದರಲ್ಲಿ ನಿಂತು. ಅಣ್ಣವರ ವಾಯ್ಸು, ಹಂಸಲೇಖ ಅವರ ಮ್ಯೂಸಿಕ್ಕು, ಆ ಹಾಡು ಬರೆದಿರೋದು, ಶಿವಣ್ಣವ್ರ ಅಭಿನಯ, ಆ ಹಾಡೇ ಒಂಥರ ಮೈ ಜುಮ್ಮನ್ನತ್ತೀರಿ. ಈಗಲೂ ನೀವು ಹಾಡನ್ನ ಅದರ ಒಂದೇ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಸುತ್ತಲೂ ಸ್ಪೀಕರ್ ಇಕ್ಬಿಟ್ಟು ಆ ಹಾಡನ್ನ ಹಾಕ್ಬಿಟ್ಟು ಬಿಟ್ಬಿಡಿ, ಏನೋ ಒಂಥರ ಜೋಶು, ಒಂಥರ ರೋಮಾಂಚನ ಹಾಡು. ಈ ಹಂಸಲೇಖ ಅವರು ಈ ಚಿತ್ರದಲ್ಲಿ ಬರೀ ಸಂಗೀತ ನಿರ್ದೇಶಕ, ಸಾಹಿತ್ಯ ಅಲ್ಲ, ಸಂಭಾಷಣೆ ಸಹ ಹಂಸಲೇಖ ಅವರೇ ಈ ಚಿತ್ರಕ್ಕೆ. ನೋಡಿ ಹೇಗಿದೆ. ಆಮೇಲೆ ಈ ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೀನಿ ನೋಡಿ. ಈ ಚಿತ್ರದ ಹಾಡಿನ ರಾಗಗಳನ್ನು ಯಶಸ್ವಿಯಾಗಿ ಬಂದಂಥ 2 ಹಾಡಿನ ರಾಗಗಳನ್ನು ಹಂಸಲೇಖ ಅವರು ತಮಿಳಿನ ರಜನಿಕಾಂತ್ ಅವರ ಚಿತ್ರ ಆದಂಥ ಕೋಡಿ ಪರಕದ್ದು ಚಿತ್ರಕ್ಕೆ ಹಾಕಿದ್ದಾರೆ ನೋಡಿ. ರಜನಿಕಾಂತ್ ಅವ್ರ ಚಿತ್ರಕ್ಕೆ ನಮ್ಮ ಶಿವಣ್ಣನವ್ರ ಚಿತ್ರದ ರಾಗ ಬಳಸಿದ್ದಾರೆ. ನೋಡಿದ್ರಾ ನಮ್ಮ ಶಿವಣ್ಣ ಹೆಂಗೆ ಗ್ರೇಟು. ರಜನಿಕಾಂತ್ ಅಭಿನಯದ ಕೋಡಿ ಪರಕದ್ದು ಚಿತ್ರದ 2 ಹಾಡುಗಳಿಗೆ ನಮ್ಮ ಕನ್ನಡದ ರಣರಂಗ ಚಿತ್ರದ 2 ಹಾಡಿನ ರಾಗಗಳನ್ನ ತೊಗೊಂಡು ಹಾಕಿದ್ದಾರೆ ಹಂಸಲೇಖ ಅವರು. ಅದಕ್ಕೂ ಹಂಸಲೇಖ ಅವರೇ ಸಂಗೀತ, ಇದಕ್ಕೂ ಹಂಸಲೇಖ ಅವರೇ ಸಂಗೀತ. ಬಂದಂಥ ಹಾಡು ಈ ಐ ಲವ್ ಯು ಓ ಕೋಪವೇ, ಆ ಹಾಡಿದೆಲ್ಲ ಆ ರಾಗನ ರಜನಿಕಾಂತ್ ಅವ್ರ ಚಿತ್ರಕ್ಕೆ ಹಾಕ್ಕೊಂಡಿದ್ದಾರೆ ನೋಡಿ. ಕನ್ನಡದ ಒಂದು ರಾಗವನ್ನು ತಮಿಳಿನ ರಜನಿಕಾಂತ್ ಅವ್ರ ಚಿತ್ರಕ್ಕೆ, ಅದು ರಜನಿಕಾಂತ್ ಅವರು ಈ ರಾಗ ಚೆನ್ನಾಗಿದೆ, ಇಷ್ಟಪಟ್ಟು ಹಂಸಲೇಖ ಅವ್ರ ಕೈಲಿ ಇರಿಸಿ ಈ ರಾಗನ ಹಾಕ್ಸ್ಕೊಂಡಿದ್ದಾರಂತೆ ನೋಡಿ. ಏನಿದೆ ನೋಡಿ, ನಮ್ಮ ಕನ್ನಡದ ಗೀತೆ ಹಾಡು, ಅದು ನಮ್ಮ ಶಿವಣ್ಣನ ಗೀತೆ ಹಾಡು ತಮಿಳಿನ ರಜನಿಕಾಂತ್ ಅವ್ರ ಚಿತ್ರದಲ್ಲಿ ರಾಗವಾಗಿದೆ ಅಲ್ಲನ್ರಿ. ಏನೊಂಥರ ಖುಷಿ ನಮಗೊಂಥರ ಅಲ್ವಾ. ಅಣ್ಣವ್ರ ಅಭಿಮಾನಿಗಳಿಗೆ, ಅದು ಶಿವಣ್ಣನ ಅಭಿಮಾನಿಗಂತೂ ತುಂಬ ಖುಷಿ ಈ ಥರದ ವಿಷಯಗಳು ಅಲ್ವಾ. ಯಶಸ್ವಿ ಪ್ರದರ್ಶನ ಕಂಡು ಚಿತ್ರ ಸೂಪರ್ ಹಿಟ್ ಮೆಗಾ ಚಿಟ್ ಆಗಿತ್ತು. ಬನ್ನಿ ಸ್ನೇಹಿತರೆ, ಹೀಗೆ ಜುಲೈ 12ರವರೆಗೂ ನನ್ನ ಪ್ರೀತಿಯ ಶಿವಣ್ಣನ ಕೆಲವು ಆಯ್ದ ಚಿತ್ರಗಳ ಮಾಹಿತಿನ, ಅದರಲ್ಲಿ ಆ ಚಿತ್ರದ ವಿಶೇಷ ಮಾಹಿತಿಗಳನ್ನ ನಾನು ನಿಮಗೆ ಹೇಳ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.